ಗೈಸ್ ಇವತ್ತು ಬೆಳಿಗ್ಗೆ ಎದ್ದು ರೆಡಿಯಾಗಿ ರೂಮ್ದಿಂದ ಹೆವಿ ಬೆಂಕಿ ರೆಡಿಯಾಗಿ ರೂಮ್ದಿಂದ ಡೈರೆಕ್ಟ್ ನಿಮ್ಮ ಶಾಪ್ ಕಡೆ ಹೋಗೋದು. ಒಂದು ಕನ್ಸಿಸ್ಟೆನ್ಸಿ ಅನ್ನೋದು ಮೇಂಟೈನ್ ಮಾಡಿದ್ದೀನಿ. ಇದೇ ಥರ ವಿಡಿಯೋಸ್ ಡೈಲಿ ಬರ್ತಿರ್ತಾವೆ ಮತ್ತು ಹೊಸ ಹೊಸ ಟಾಸ್ಕ್ ಮತ್ತು ಪ್ರೊಜೆಕ್ಟ್ಸ್ ಬಟ್ಟೆದಾಗ ಏನೈತಿ ನಾವು ಯಾವ ಥರ ಒಂದು ಕಸ್ಟಮರ್ನ ಸೇಲ್ಸ್ ಆಗಲಿ ನಮ್ಮ ಬಿಸ್ನೆಸ್ ಯಾವ ಥರ ಬೆಳೆಸ್ತೀವಿ ಅನ್ನೋದ್ರ ಬಗ್ಗೆ ಡೈಲಿ ವಿಡಿಯೋಸ್ ಹಾಕ್ತಿರ್ತಾನೋ. ಇದು ಶಿವಾನಂದ್ ಗೈಸ್. ಇವತ್ತು ನಾಷ್ಟ ಬಂದು ಒಗ್ಗರಣೆ ಅನ್ನ ಮಸ್ತ್ ಪಕ್ಕಿ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಕೊತ್ತಂಬರಿ ಅದು ಹೆಚ್ಚು ಹಾಕಿ ರೈಸ್ ಒಗ್ಗರಣೆ ಕೊಟ್ಟ ಟೇಸ್ಟಿ ಆಗಿರ್ತೈತಿ. ಮನ್ಗಂಡ ತಿಂದು ನಮ್ಮ ವರ್ಕಿಗೆ ಹೋಗೋದ. ಗೈಸ್ ಇವತ್ತಿನ ವಿಡಿಯೋದಾಗ ಚರ್ಚೆ ಮಾಡಬೇಕಾಗಿರೋದೇನೆಂದ್ರೆ ಇವತ್ತು 3ನೇ ದಿನದ ವಿಡಿಯೋ ಹಾಕೈತೀನಿ ಯೂಟ್ಯೂಬಿಗೆ. ನೆಕ್ಸ್ಟ್ ಏನಂದ್ರೆ ನಾವು ಯೂಟ್ಯೂಬ್ದಾಗ ವಿಡಿಯೋ ಹಾಕ್ಬೇಕಾತಂದ್ರೆ ಒಂದು ಕಂಟಿನ್ಯೂಸ್ ಆಗಿ ಒಂದು ಹೆಲ್ಪ್ ಆಗಲಿ ಮತ್ತು ನಮಗೆ ಗಿವ್ ಅಪ್ ಅನ್ನೋದು ಮಾಡೋಕೆ ಹಚ್ತದೆ. ಅಂದ್ರೆ ವಿಡಿಯೋ ಇವತ್ತು ನಾವು ಹಾಕ್ಬೇಕಂತ ಹೇಳಿ ಎಲ್ಲ ಪ್ಲ್ಯಾನಿಂಗ್ಸ್ದಾಗಿರ್ತು, ಬಟ್ ಅದಕ್ಕೆ ಸಪೋರ್ಟ್ ಸಿಗೋದಿಲ್ಲ. ವಿಡಿಯೋಸ್ ಎಲ್ಲ ನಾವು ಯಾವ ಥರ ಮಾಡ್ಬೇಕಂತ ಹೇಳಿ ಒಂದು ಪ್ಲ್ಯಾನಿಂಗ್ದಾಗ ಇರ್ತೀವಿ, ಆದ್ರೆ ಅದಕ್ಕೆ ಏನೈತಿ ಒಂದು ಪ್ಲ್ಯಾನಿಗೆ ನಮಗೆ ತಕ್ಕಂತೆ ಒಂದು ಸಪೋರ್ಟ್ಸ್ ಅಂತೇಳಿ ಅವತ್ತು ಬೇಕಾತ್ಲೆ ಅದಕ್ಕೆ ಸಿಗೋದಿಲ್ಲ. ಅವತ್ತೇನಾಕಿರ್ತೈತಿ ಆ ವಿಡಿಯೋ ಮಾಡಬೇಕು ಬಿಡಬೇಕು ಅನ್ನೋದು ಒಂದು ಅನಿಸ್ತಿರ್ತದೆ. ಬಟ್ ಅವಾಗ ಏನು ಮಾಡ್ಬೇಕಾಕೈತಿ ನಾವು ಆ ಸಪೋರ್ಟ್ ಸಿಗಲಿ ಬಿಡಲಿ ನಮ್ಮ ಒಂದು ಎಫರ್ಟ್ ಹಾಕಿ ನಮಗೆ ಎಷ್ಟು ಆಕೈತಿ 100ರಾಗ ಒಂದು 80% ನಾವು ಅದಕ್ಕೆ ಒತ್ತು ಕೊಟ್ಟು ಅವತ್ತಿನ ವಿಡಿಯೋ ಕಂಪ್ಲೀಟ್ ಮಾಡಿ ನಾವು ಹಾಕ್ಬೇಕಾಕೈತಿ. ಅಂದಾಗ ಒಂದು ಕನ್ಸಿಸ್ಟೆನ್ಸಿ ಅನ್ನೋದು ಮುಂದುವರೆದ ನಮ್ಮ ಲೈಫ್ ಸ್ಟೈಲ್ದಾಗ ನಾವು ಮುಂದುವರೆದ ನಮ್ಮ ಲೈಫನ್ನು ನಾವು ಬದಲು ಮಾಡ್ಕೋಬೇಕಾಕೈತಿ. ಇವತ್ತಿನ ವಿಡಿಯೋದಾಗ ಏನು ನಾ ಯಾರಿಗೆ ಒಳ್ಳೆಯದನ್ಕ ಬುದ್ಧಿ ಅಂತ ಹೇಳತ್ತಿಲ್ಲ, ಒಂದು ವರ್ಕ್ ಯಾವ ಥರ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಮಾತಾಡತ್ತೇನೆ ಅಷ್ಟೆ. ಮತ್ತು ಇದ್ರಾಗ ದೊಡ್ಡ ಶೈನರ್ ಆಗೈತಿ ನಾನು ಅಂತ ಹೇಳತ್ತಿಲ್ಲ. ಬಟ್ ಈ ಥರ ಎಲ್ಲ ಬರ್ತಾವೆ. ಇದ್ರಾಗ ಯಾವುದೋ ಕೆಲಸ ಮಾಡೋದ್ರೊಳಗಾಗಲಿ ಒಂದು ಅಡೆತಡೆ ಅಂದರೆ ಏನು ವರ್ಕ್ ಮಾಡೋಕೆ ಹಚ್ಚಲ್ದವ್ರಿಗೈತೆ ಒಂದು ದೊಡ್ಡ ಸಿಚುವೇಶನ್ಗಳು ಬರ್ತಾವೆ. ಅವನ್ನೆಲ್ಲ ಬಿಟ್ಟು ನಮ್ಮ ಕೆಲಸ ಯಾವಾಗ ಮಾಡೋಕೆ ಸ್ಟಾರ್ಟ್ ಮಾಡ್ತಿಲ್ಲ ಆವಾಗ ವಿಡಿಯೋಸು ಕ್ರಿಯೇಟ್ ಆಗಕ್ಕೆ ಸ್ಟಾರ್ಟ್ ಆಗ್ತಾವೆ ಮತ್ತು ಬಿಸ್ನೆಸ್ ಮುಂದುವರಿತೈತಿ. ದುಡ್ಡು ಬರ್ತೈತಿ ಸಿಕ್ಕಾಪಟ್ಟಿ. ಮತ್ತೇನೆಂದ್ರೆ ಇನ್ನೊಂದು ಬಿಸ್ನೆಸ್ದಾಗ ಏನೈತಿ ತಾಳ್ಮೆ ಅನ್ನೋದು ಬೇಕು. ಒಂದು ಕಂಟಿನ್ಯೂಯಸ್ ಶಿಸ್ತ ವರ್ಕ್ ಕನ್ಸಿಸ್ಟೆನ್ಸಿ ಇಷ್ಟಿತ್ತಂದ್ರೆ ಬಿಸ್ನೆಸ್ ಯಾವುದೋ ಆಗಲಿ ನಮ್ಮನ್ನು ಕೈ ಹಿಡಿತೈತಿ. ಹಂಗೆ ಕೆಲವೊಂದಿಷ್ಟು ಡ್ರಾಪ್ ಶಿಪ್ಪಿಂಗ್ ಬಿಸ್ನೆಸ್ ಬಗ್ಗೆ ಇವತ್ತು ನಾ ಥಿಂಕ್ ಮಾಡತ್ತಿದ್ದೀನಿ ಬೆಳಗ್ಗೆ ಕೂತ್ಕೊಂಡು. ಕೆಲವೊಂದಿಷ್ಟು ಜನ ಏನು ಮಾಡತ್ತಾರೆ ಅಂದರೆ ಒಂದು ಇನ್ಸ್ಟಾ ಅಕೌಂಟ್ ಕ್ರಿಯೇಟ್ ಮಾಡೋದು, ಇನ್ನೊಬ್ಬರು ರೆಡಿ ಮಾಡಿರೋ ಪ್ರಾಡಕ್ಟ್ ಲಿಂಕ್ ತಾವು ಇನ್ಸ್ಟಾ ಥ್ರೂ ಅದನ್ನು ಪಬ್ಲಿಸಿಟಿ ಮಾಡೋದು, ವಿಡಿಯೋ ಹಾಕಿ ಒಂದು ಬೆಲ್ಟ್ ಅಥವಾ ಒಂದು ಶೂಸ್ ತಗೋರಿಗೆ ಒಂದು ಬೆಲ್ಟ್ ಪ್ರಮೋಷನ್ ಮಾಡ್ತಿರ್ತಾವೆ ನಾವು. ಅವರ ಪ್ರೊಡಕ್ಷನ್ ಮಾಡೋರ ಬೇರೆ, ಅದರ ಲಿಂಕ್ ಬೇರೆದವ್ರ ಲಿಂಕ್ ತೊಗೊಂಡು ಅದನ್ನು ಪ್ರಾಡಕ್ಟ್ ಪ್ರಮೋಷನ್ ಮಾಡಿ ಆ ಲಿಂಕ್ ಥ್ರೂ ಕಸ್ಟಮರ್ ಆ ಪ್ರಾಡಕ್ಟನ್ನು ಬೈ ಮಾಡಕತ್ತಂದ್ರೆ ಅವನಿಗೆ ಇಂತಿಷ್ಟತೆ ಕಮಿಷನ್ ಹೋಗ್ತೈತಿ. ಅದನ್ನ ಏನೈತಿ ಡ್ರಾಪ್ ಶಿಪ್ಪಿಂಗ್ ಅಂತೇಳಿ ಜನ ಅಂದ್ರೆ ಅದನ್ನ ಡ್ರಾಪ್ ಶಿಪ್ಪಿಂಗ್ ಅಂತೇಳಿ ಅದು ಒಂಥರ ಬಿಸ್ನೆಸ್. ಅದು ಇದು ಆನ್ಲೈನ್ ಪ್ಲಾಟ್ಫಾರ್ಮ್ದಾಗ ವಿತೌಟ್ ಪ್ರಾಡಕ್ಟ್ ನಾವೇನು ಇದ್ದಿರೋ ಪ್ರಾಡಕ್ಟನ್ನು ಕಸ್ಟಮರ್ಗೆ ತಲುಪಿಸಿ ಕಸ್ಟಮರ್ ಕಡೆಯಿಂದ ಬೈ ಮಾಡೋಕೆ ಹಚ್ಚಿ ತೊಗೊಳಕ್ಕೆ ಹಚ್ಚಿ ಆ ಕಸ್ಟಮರ್ ಆ ಪ್ರಾಡಕ್ಟ್ ಬೈ ಮಾಡ್ರಿ ಅಂದ್ರೆ ಆನ್ಲೈನ್ ಖರೀದಿ ಮಾಡ್ರಿ ಅಂದ್ರೆ ಅವ್ರಿಗೆ ಇಂತಿಷ್ಟತೆ ಕಮಿಷನ್ ಸಿಗ್ತೈತಿ. ಅವರಿಗೆ ಡ್ರಾಪ್ ಶಿಪ್ಪಿಂಗ್ ಮಾಡೋರಿಗೆ ಲಿಂಕ್ ನಿಮಗೆ ತಲುಪಿಸಿದವ್ರಿಗೆ ಇನ್ಸ್ಟಾ ಥ್ರೂ ಆಗಿರ್ಬೋದು, ಯೂಟ್ಯೂಬ್ ಥ್ರೂ ಆಗಿರ್ಬೋದು, ಥ್ರೂ ಫೇಸ್ಬುಕ್. ಈ ಥರ ಒಂದು ಐಡಿಯಾ ಇದು ಜನರಿಗೆ ಈಗಾದರೂ ಜಾಸ್ತಿ ಜನ ಇದೇ ಥರ ಬಿಸ್ನೆಸ್ ಮಾಡಾಯ್ತಾರೆ. ಆಲ್ರೆಡಿ ನಾ ಚೆಕ್ ಮಾಡಿ ಒಂದೊಂದು ಅಕೌಂಟಿಗೆ ಏನೂ ಇಲ್ಲಾಂದ್ರೂ 100K. ಸಿಂಪಲಾಗಿ ಹೇಳ್ಬೇಕಂದ್ರೆ ಒಂದು ಯಶಸ್ಸು ನಮಗೊಂದು ಗುರಿ ಮುಟ್ಟಬೇಕಾಗಿತ್ತಂದ್ರೆ ನಾವು ವಿಚಾರ ಮಾಡಬೇಕಾಗಿರೋದು ಒಂದು ಕೆಲಸ ಹಿಡಿದಿರೋ ಅದನ್ನು ಕರೆಕ್ಟಾಗಿ ಮಾಡ್ಕೋತ ಹೋಗೋದು. ಇನ್ನೊಂದು ಒಂದು ಯಾವುದೋ ಸಹಾಯ ಇನ್ನೊಬ್ಬರ ಕಡೆಯಿಂದ ಎಕ್ಸ್ಪೆಕ್ಟ್ ಮಾಡದೇ ಇರೋದು. ಮಾಡಂಗಿಲ್ಲ, ಯಾರ ಕಡೆನೂ ಸಹಾಯ ಕೇಳಂಗಿಲ್ಲ. ನಮ್ಮ ಕೆಲಸ ನಮ್ಮದು ಏನು ಎಫರ್ಟ್ ಇರ್ತಾವಲ್ಲ ನಮ್ಮ ಕೈಯಲ್ಲಿ ಆದಷ್ಟು ಶಕ್ತಿ ಮೀರಿ ನಾವು ಎಫರ್ಟ್ ಹಾಕಿ ಕೆಲಸ ಮಾಡಿ ಮುಂದೆ ಹೋಗ್ಬೇಕು. ಅಂದಾಗ ನಮಗೊಂದು ಯಶಸ್ಸು ಕಂಡಿದ್ದಕ್ಕೊಂದು ಖುಷಿ ಇರ್ತೈತಿ ಮತ್ತು ನಮ್ಮ ಬಗ್ಗೆ ನಮಗೆ ಹೆಮ್ಮೆ ಇರ್ತೈತಿ. ಒಂದು ನಮ್ಮ ಫ್ಯಾಮಿಲಿ ಮಾತಾಡುವಾಗೂ ನಮಗೆ ಹೆಮ್ಮೆ ಅನ್ನೋದು ಇರ್ತೈತಿ. ಅದಕ್ಕೆ ಇವತ್ತಿನ ವಿಡಿಯೋ ಏನಂದರೆ ಇವತ್ತು ಜನವರಿ 4, 2026
ಇವತ್ತಿನ ವಿಡಿಯೋದಾಗ ಇಷ್ಟು ಶೇರ್ ಮಾಡ್ಕೊಳಕ್ಕೆ ಇಷ್ಟಪಡ್ತೀನಿ. ಇವತ್ತೇನೈತಿ ಒಂದು ಟಾಸ್ಕ್ ಅಂತ ಹೇಳಿ ನಾವು ಕಂಡಕ್ಟ್ ಮಾಡಲಿಲ್ಲ ಜನರಿಗೆ. ನೆಕ್ಸ್ಟ್ ಇನ್ನೊಂದು ನಿನ್ನೆ ಏನು ಟಾಸ್ಕ್ ಕಂಡಕ್ಟ್ ಮಾಡಿದ್ಲಿ ಅದನ್ನು ಆ ಥರ ಒಂದು ಜನ ಅದಕ್ಕೆ ಒಂದು ಪ್ರೋತ್ಸಾಹ ಕೊಡ್ತಾರೆ ಅನ್ಕೊಂಡಿರ್ಲಿಲ್ಲ. ಬಟ್ ಒಂದು 4-5 ಜನ ಟ್ರೈ ಮಾಡಿದ್ರು, ಅವ್ರಿಗೆ ಆಗಲಿಲ್ಲ. ಒಬ್ರು ಅದಕ್ಕೂ ಒಬ್ರು ಲಾಸ್ಟಿಗೆ ಒಬ್ರು ಅದಕ್ಕೆ ಆನ್ಸರ್ ಮಾಡಿ ಅದನ್ನು ಗೆದ್ರು ಅವರು. ಅಂದ್ರೆ ಒಂದು ಸಿಂಪಲ್ ಒಂದು ಖುಷಿ ಜೊತೆ ಒಂದು ಎಕ್ಸ್ಪ್ರೆಷನ್ ಹಂಚ್ಕೊಳಕ್ಕೆ ಈ ಥರ ಎಲ್ಲ ವಿಡಿಯೋಸ್ ಮಾಡ್ತಿರ್ತೇವೆ. ಇದೇನು ಡ್ರಾಪ್ ಶಿಪ್ಪಿಂಗ್ ಅಂತ ಹೇಳಿ ಏನಿಲ್ಲ, ಇದು ಬಿಸ್ನೆಸ್. ಇದ್ರ ಬಗ್ಗೆ ನಾವು ಸ್ಟಡಿ ಮಾಡಿ ಇದನ್ನು ಮಾಡಲೇಬೇಕು. ಅಂದರೆ ಮಾಡಿರಿ ಅಂತ ಹೇಳತ್ತೀನಿ. ನಾನು ಇದು ಕಂಟಿನ್ಯೂ ಮಾಡ್ತೀನಿ. ಇದು ಡ್ರಾಪ್ ಶಿಪ್ಪಿಂಗ್ ಬಿಸ್ನೆಸ್ ಅಂದರೆ ಇದೊಂದು ಆನ್ಲೈನ್ ಪ್ರಾಪ್ಟಾನ್ ಬಿಸ್ನೆಸ್. ಬಟ್ ನಾವು ಇರೋ ಬಟ್ಟೆನ ಇರೋ ನನ್ನೊಂದು ಈಗ ಹೇಳ್ತೀನಿ ಬಿಸ್ನೆಸ್ ಐತಿ, ನಂದು ಕ್ಲಾತ್ ಬಿಸ್ನೆಸ್ ಐತಿ. ಈಗ ಇರೋ ಬಟ್ಟೆನ ನಾವು ಸೇಲ್ ಮಾಡಿ ದುಡ್ಡು ಮಾಡ್ಬೋದು. ಆದ್ರೆ ಬೇರೆದವ್ರ ಕಡೆ ಇದ್ದಿರೋ ಪ್ರಾಡಕ್ಟನ್ನು ಅವರು ಹಾಕಿರೋ ಲಿಂಕ್ ತೊಗೊಂಡು ಇನ್ನೊಂದು ಜನರಿಗೆ ಅದನ್ನು ಶೇರ್ ಮಾಡಿ ಅದರಿಂದ ಕಮಿಷನ್ ತೊಗೊಂಡು ಇದು ಅಮೌಂಟ್ ಮಾಡೋದೈತಿಲ್ಲ, ಇದೊಂದು ಸ್ವಲ್ಪ ಅಲ್ಲೇ ತಲೆ ಓಡಿಸ್ಬೇಕಾಯ್ತು. ಸ್ವಲ್ಪ ಅಲ್ಲೇ ಡ್ರಾಪ್ ಶಿಪ್ಪಿಂಗ್ ಬಗ್ಗೆ ಸಿಂಪಲ್ಲಾಗಿ ಹೇಳತ್ತೀನಿ. ಅದನ್ನು ಅಷ್ಟು ಮಾಡೋಕ್ಕೆ ಟ್ರೈ ಮಾಡ್ರೆ ಏನೈತಿ ಮತ್ತು ಹೆಚ್ಚಿನದು ನಮಗೆ ಹೆಲ್ಪ್ ಐತೆ. ಒಂಥರ ಬಿಲಿಯನ್ ಗಂಟ್ಲೆ ಅರ್ನ್ ಮಾಡುವಂಥ ಅದೊಂದು ಬಿಸ್ನೆಸ್. ಅದು ಒಂದು ಶಾಪ ಒಂದು ಏರಿಯಾ ಅಂದರೆ ಇದೊಂದು ಕನಿಷ್ಠವಾದ ಏರಿಯಾ ಜಾಗ ಅನ್ನೋದು ಹೊಂದಿರ್ತೈತಿ. ಬಟ್ ಅದೇನಿರ್ತೈತಿ ಆ ಪ್ರಾಡಕ್ಟ್ ನಾವು ಯಾವ ದೇಶದಿಂದ ತೆಗೆದು ಯಾವ ದೇಶಕ್ಕೆ ಬೇಕಾದ ಶೇರ್ ಮಾಡ್ಬೋದು, ಅವ್ರಿಗೆ ಸೇಲ್ ಮಾಡ್ಬೋದು. ಈ ಥರ ಇರುವುದಂದ್ರೆ ಡ್ರಾಪ್ ಶಿಪ್ಪಿಂಗ್ ಬಿಸ್ನೆಸ್. ನೆಕ್ಸ್ಟ್ ಅಂದ್ರೆ ನಾವು ಇವತ್ತಿನ ವಿಡಿಯೋದಾಗ ಇಷ್ಟು ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಮತ್ತು ಡೈಲಿ ವಿಡಿಯೋಸ್ ಇದೇ ಥರ ನಾನು ಹಾಕ್ತಿರ್ತೀನಿ. ಯಾಕೆಂದರೆ ಇಷ್ಟಪಡೋರು ಇದ್ರ ಬಗ್ಗೆ ಇಷ್ಟಪಟ್ಟು ಅವರಿಗೆ ಯೂಸ್ ಮಾಡ್ಕೊಳ್ಳೋರು ಇರ್ತಾರೋ, ಅದು ಸರಿ ಇಲ್ಲ ಅಂಥೇಳಿ ಇಷ್ಟಪಡಲ್ದವರು ಇರ್ತಾರೆ. ಬಟ್ ನಾವು ಏನು ಮಾಡ್ಬೇಕಾಕೈತಿ, ನಮ್ಮ ಕೆಲಸ ನಾವು ಮಾಡೋ ವರ್ಕ್ ದಿನನಿತ್ಯ ನಾವು ಅಪ್ಡೇಟ್ ಮಾಡಲೇಬೇಕು, ಮಾಡ್ತಾಯಿದ್ದೀನಿ. ಯಾಕಂದ್ರೆ ಅದು ನನಗೆ ಇಷ್ಟ ಅದು. ಓಕೆ, ಆಮೇಲೆ ಮತ್ತು ಹೆಲ್ತ್ ಅಂತ ಹೇಳಿ ಬಂದ್ರೆ ನಾವು ಹೆಲ್ತ್ ಬಗ್ಗೆ ಕೇರ್ ಮಾಡ್ಬೇಕಾಕೈತಿ. ಈಗ ಜನವರಿ 1ದಿಂದ ವಿಡಿಯೋ ಹಾಕ್ಬೇಕು ಅಂದ್ಕೊಂಡವ ಜನವರಿ 2ದಿಂದ ಸ್ಟಾರ್ಟ್ ಮಾಡೀನಿ. ಜನವರಿ 1ನೇ ತಾರೀಕು ಹಾಕಬೇಕಾಗಿತ್ತು. ಆದರೆ ಏನಾಯಿತು, ಥೈಫಾಯ್ಡ್ ಅಂತೇಳಿ ಅದು ಒಂದು ಉರಿ ಬರಾಕೈತ್ಬಿಟ್ಟು ಒಂದು 3 ದಿನ ಏನೈತ್ಲೆ ಕಂಟಿನ್ಯೂಸ್ ಊರಾಗಿದ್ನೆ, ಶಾಪ್ದಾಗ ಇರೋಕ್ಕಾಗಲಿಲ್ಲ. ಹೀಗಾಗಿ ಜನವರಿ 1 ತನಕ ಒಂದು 3 ದಿನ ಸಲೈನ್ ಇದ್ದು ಕಂಟಿನ್ಯೂ. ಇದ್ರ ಸಲುವಾಗಿ ನಮ್ಮ ವರ್ಕ್ ಪೆಂಡಿಂಗ್ ಉಳಿತೈತಿ. ನಮ್ಮ ಹೆಲ್ತ್ ಸರಿ ಉಳಿಲಿಲ್ಲ ಅಂದ್ರೆ ವರ್ಕ್ ಪೆಂಡಿಂಗ್ ಉಳಿಲಿಲ್ಲ ಅಂದ್ರೆ ಗೋಲ್ಸ್ ಆಗಲಿ ನಾವು ಹಾಕಿರೋ ಏಮ್ಗಳು ರೀಚ್ ಆಗೋಕ್ಕಾಗೋದಿಲ್ಲ ನಮಗೆ. ಅದಕ್ಕಾಗಿ ಡಿಸಿಪ್ಲಿನ್ ಮತ್ತು ಶಿಸ್ತು ಹೆಲ್ತ್ದಾಗೂ ನಾವು ತೋರಿಸ್ಬೇಕು, ವರ್ಕ್ದಾಗೂ ತೋರಿಸ್ಬೇಕು. ಒಂದು ಗುರಿ ತಲುಪಬೇಕಾಗಿತ್ತಂದ್ರೆ ಹಂಗೆ ಈಸಿಲಿ ಆಗೋದಿಲ್ಲ. ಸ್ಟ್ರಗಲ್ ಅನ್ನೋದು ಇರ್ತೈತಿ. ಅದನ್ನ ಹಾಕಿ ಮುಂದೆ ಹೋದೆವು ಅಂದ್ರೆ ನೆಕ್ಸ್ಟ್ ನಮ್ಮ ಒಂದು ಗುರಿ ಯಶಸ್ಸನ್ನು ಕಾಣ್ತೀವಿ ಅಷ್ಟೆ. ಇವತ್ತಿನ ವಿಡಿಯೋ ಇದು 4 ತಾರೀಕು ಜನವರಿ 2026. ಇವತ್ತಿನ ವಿಡಿಯೋದಾಗ ಇಷ್ಟು ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಮತ್ತು ನೆಕ್ಸ್ಟ್ ನಿಮ್ಮ ಜೊತೆ ಇನ್ನೊಬ್ಬರಿಗೆ ಸಹಾಯ ಮಾಡೋದ್ರ ಜೊತೆಗೆ ಒಂದು 4 ಜನರಿಗೆ ಸರ್ಪ್ರೈಸ್ ಕೊಡೋ ಮುಖಾಂತರ ನಿಮ್ಮನ್ನು ಭೇಟಿ ಹಾಕ್ತೀನಿ. ಯಾವ ಥರ ಸರ್ಪ್ರೈಸ್ ಅಂದರೆ ನಾವು ಮಾಡೋ ವರ್ಕ್ದಿಂದ ಇನ್ನೊಬ್ಬರಿಗೆ ಖುಷಿ ತರಬೇಕು, ಇನ್ನೊಬ್ಬರಿಗೆ ಒಳ್ಳೇದಾಗಬೇಕು. ಈ ಥರದಿಂದ ನೆಕ್ಸ್ಟ್ ವಿಡಿಯೋಸ್ದಾಗ ನಿಮ್ಮನ್ನು ಭೇಟಿ ಹಾಕಿ ಇಷ್ಟಪಡ್ತೀನಿ. ಮತ್ತು ನಮ್ಮ ಸಬ್ಸ್ಕ್ರೈಬರ್ಸಿಗೆ ಏನು ಹೇಳಕ್ಕೆ ಇಷ್ಟಪಡೋದಂದ್ರೆ, ನಾವು ಮಾಡೋ ವಿಡಿಯೋಸ್ ಎಲ್ಲ ಒಂದು ಏಮ್ ಅನ್ನೋದು ಇರ್ತೈತೆ. ಅದ್ರಾಗ ನಿಮ್ಮನ್ನು ಗೆಲ್ಬೇಕು ನಾವು. ಈಗ ನೀವು ವಿಡಿಯೋಸ್ ನೋಡ್ತಿರ್ತೀರಿ ಅಂದ್ರೆ ನಿಮ್ಮನ್ನು ಗೆದ್ದಾಗನೇ ನಮಗೊಂದು ವ್ಯಾಲ್ಯೂ ಇರ್ತೈತಿ. ಅಂದ್ರೆ ನೀವು ನೋಡೋ ವಿಡಿಯೋಸ್, ನಾವು ಮಾಡೋ ಕ್ರಿಯೇಟಿವಿಟಿ ನಿಮ್ಗೆ ಯಶಸ್ಸು ಅಂದ್ರೆ ನಿಮ್ಗೆ ಒಳ್ಳೇದು ಅನಿಸ್ಬೇಕು. ಆ ಥರನೇ ಕಷ್ಟ ಅಂದರೆ ಒಂದು ಎಫರ್ಟ್ ಹಾಕಿ ಅದೇ ಥರ ಡೈಲಿ ವಿಡಿಯೋಸ್ ಮಾಡ್ತಿರ್ತೇನೆ. ಹೆವಿ ನಿಮಗೆ ಒಳ್ಳೇದು ಅನಿಸೋ ರೀತಿಯಲ್ಲೇ ಒಂದು ಅಂದ್ರೆ ಸಬ್ಸ್ಕ್ರೈಬರ್ಸಿಗೆ ಹೇಳೋಕೆ ಏನು ಇಷ್ಟಪಡ್ತೇನೆ ಅಂದ್ರೆ, ನಾವು ಮಾಡೋ ಪ್ರತಿಯೊಂದು ವಿಡಿಯೋಸು ನಿಮಗೆ ಇಷ್ಟ ಆಗಲಿ ಅಂಥೇಳಿ ನಿಮ್ಮನ್ನು ಗೆಲ್ಲುಗೋಸ್ಕರನೇ ನಾವು ಮಾಡ್ತಿರ್ತೀವಿ. ಹೋಪ್ ನಿಮಗೆ 2 ವಿಡಿಯೋ ಇಷ್ಟ ಆಗಲಿಲ್ಲ ಅಂದ್ರೂ 3ನೇ ವಿಡಿಯೋ ನಾವು ಇಷ್ಟ ಆಗೋ ಥರ ನಾ ಎಫರ್ಟ್ ಹಾಕಿ
ಡೈಲಿ ವಿಡಿಯೋಸ್ ಬಿಡ್ತಿರ್ತೇನೆ. ಓಕೆ ಗೈಸ್, ಮತ್ತು ನೆಕ್ಸ್ಟ್ ವಿಡಿಯೋದಾಗ ಸಿಗೋನು. ಮುಂದೆ ಹೊಸ ಒಂದು ಹೇಳಿನ್ಲಿ ಆಗಲೇ, ಹೊಸದೊಂದು ಏಮ್ ಜೊತೆ, ಹೊಸ ವಿಡಿಯೋ ಜೊತೆ ಹೊಸದಾಗಿ ಕ್ರಿಯೇಟ್ ಮಾಡಿ ಒಂದು ಒಂದು ಜನರಿಗೆ ಸರ್ಪ್ರೈಸ್ ಕೊಡೋದ್ರ ಜೊತೆ ನಿಮ್ಮನ್ನು ಮೀಟ್ ಆಗ್ತೀನಿ. ಓಕೆ ಗೈಸ್, ಥ್ಯಾಂಕ್ ಯು ಸೋ ಮಚ್.